ನ್ಯೂಸ್ಗೆ ಸ್ವಾಗತ. ನಾನು ಅನಿತಾ. ಕಸ ತೆಗೆದು ರಸ ಮಾಡ್ತಾರಂತೆ, ಜನರ ಗೋಳು ಕೇಳೋರಿಲ್ವಂತೆ. ಮಾವಳ್ಳಿಪುರದಲ್ಲೊಂದು ಅಮಾನವೀಯ ಘಟನೆ. ಉದ್ಯಮ ನಗರ, ಬೃಹತ್ ನಗರ, ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ ಎಂತೆಲ್ಲ ನೆನಪಿಸಿಕೊಂಡಾಗ ನಮ್ಮ ಕಣ್ಣು ಮುಂದೆ ಬರುವಂಥ ನಗರ ಬೆಂಗಳೂರು ಜನಜೀವನ ಮತ್ತು ವಾತಾವರಣದ ದೃಷ್ಟಿಕೋನದಲ್ಲಿ ಯಾವ ದಿಶೆಯತ್ತ ಸಾಗುತ್ತಿದೆ ಎಂಬುದನ್ನು ಚರ್ಚಿಸುವ ಸಮಯ ಇಂದು ಬಂದಿದೆ. ರಾಮ್ಕಿ ಎನರ್ಜಿ ಆ್ಯಂಡ್ ಎನ್ವಿರಾನ್ಮೆಂಟ್ ಎಂಬ ಗೊಬ್ಬರ ತಯಾರಿಕಾ ಘಟಕದ ಹೆಸರಿನಲ್ಲಿ ಮಾವಳ್ಳಿಪುರದ ಜನತೆಯ ನಿದ್ರೆಯನ್ನು ಕದಿಯುವ ಕೆಲಸವನ್ನು ಬಿಬಿಎಂಪಿ ಮಾಡುತ್ತಿದೆ. ಭೂಮಿಯ 40ರಿಂದ 30 ಅಡಿ ಆಳಗಳಲ್ಲಿ ಕಸವನ್ನು ಕೊಳೆಯಿಸುವುದರಿಂದ ಹತ್ತಿರದ ಮಣ್ಣು ಹಾಳಾಗಿ ಹೋಗುತ್ತಿದೆ. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸುಟ್ಟು ಹಾಗೂ ಮೆಲ್ಟ್ ಮಾಡಿ ಕೆಲಸಕ್ಕೆ ಬಳಸುವುದರಿಂದ ಗಾಳಿಯನ್ನು ಕುಡಿಯುವುದಕ್ಕೂ ಕೂಡ ಜನರು ಮೀನಾಮೇಷ ಎಣಿಸುವಂತಾಗಿದೆ. ಇಷ್ಟೆಲ್ಲ ದುಷ್ಪರಿಣಾಮಗಳನ್ನು ಅರಿತ ಬಿಬಿಎಂಪಿ ಹಾಗೂ ಇದನ್ನು ವಿರೋಧಿಸಿ ಈಗಾಗಲೇ ನೆರವು ನೀಡಲು ಕೇಳಿದ ಗ್ರಾಮಸ್ಥರು ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ಳುತ್ತಾರಾ ಎಂಬುದನ್ನು ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕಾಗಿದೆ. ಬೆಂಗಳೂರಿನ ಅಂದಚೆಂದವನ್ನು ನೋಡುವ ನಾವು ಆ ಅಂದದ ಹಿಂದಿರುವ ಈ ಅಮಾನವೀಯ ಘಟನೆಯನ್ನು ಇಲ್ಲಿ ಕಾಣಬಹುದು. ಮಾನವ ಎಲ್ಲೇ ಬದುಕಲಿ, ಹೇಗೆ ಬದುಕಲಿ, ಇನ್ನೊಬ್ಬರ ಜೀವನಕ್ಕೆ ಮಾರಕವಾಗಬಾರದೆಂಬುದು ನಮ್ಮೆಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಹದೇವ್, ಬೆಂಗಳೂರು. ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ನಿಸರ್ಗ ನ್ಯೂಸ್.